ಒಂದು ರೀತಿಯಲ್ಲಿ ಪರಿಪೂರ್ಣನಾಗಿ ಭಗವತ್ ಪ್ರತೀಕವಾಗಿ ಬಿಟ್ಟ. ಅಂದ್ರೆ ತನ್ನ ರೂಪ ಮತ್ತು ತನ್ನ ಎದುರುಗಡೆ ನಿಂತ ತನ್ನೊಳಗಿನ ಅಂತರ್ಯಾಮಿ ಮತ್ತು ಎದುರುಗಡೆ ಇರುವ ನರಸಿಂಹ ಎರಡು ಬೇರೆ ಅಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಅರಿವಾಗಿತ್ತು. ಅದನ್ನ ಮತ್ತೆ ಮುಂದುವರಿಸಿದಾಗ ಭಗವನ್ಮಯನಾದ. ಮುಂದೆ ವಿಸಸ್ಮಾರ ತಥಾತ್ಮಾನಂ ನಾನ್ಯತ್ ಕಿಂಚಿನ ಜಾನತ ಅಹಮೇವಾವ್ಯಯ ಅವ್ಯಯೋನಂತಹ ಪರಮಾತ್ಮೇತ್ಯ ಚಿಂತಯತ್. ವಿಸಸ್ಮಾರ, ತನ್ನನ್ನು ಮರೆತು ಬಿಟ್ಟ, ಪರಮಾತ್ಮನನ್ನೊಬ್ಬನನ್ನೇ ಹಿಡ್ಕೊಂಡ. ಆ ಅಹಂ ಶಬ್ದ ವಾಚ್ಯನಾದ ಭಗವಂತನೇ ಅವ್ಯಯನಾಗಿದ್ದಾನೆ, ಅನಂತನಾಗಿದ್ದಾನೆ, ಪರಮಾತ್ಮನಾಗಿದ್ದಾನೆ ಅಂತ ತುಂಬಾ ಗಾಢವಾಗಿ ಅನುಸಂಧಾನ ಮಾಡಿದ. ತನ್ನ ಪರಿವೇ ಇರಲಿಲ್ಲ ಅವನಿಗೆ. ನಾಶವೇ ಇಲ್ಲದ ಪರಮಾತ್ಮನೇ ನನ್ನ ಅಂತರ್ಯಾಮಿ ಅಂತ ನಿರಂತರ ಚಿಂತಿಸಿದ. ತಸ್ಯ ತದ್ಭಾವನಾ ಯೋಗಾತ್ ಕ್ಷೀಣ ಪಾಪಸ್ಯ ವೈಕ್ರಮಾತ್ ಶುದ್ಧೇಂತಃ ಕರಣೆ ವಿಷ್ಣು ತಸ್ಥೌ ಜ್ಞಾನಮಯೋದಿತ. ಆ ಅಂತರಂಗ ಅತ್ಯಂತ ಪರಿಶುದ್ಧವಾದದ್ರಿಂದ ಪಾಪವೆಲ್ಲ ಕರಗಿಯೇ ಹೋಗಿತ್ತು. ಪಾಪಕ್ಕೆ ಅವಕಾಶವೇ ಇರಲಿಲ್ಲ. ಅದು ಈ ನೊಣಗಳೆಲ್ಲ ಬರುವುದು ಕೊಳೆ ಇದ್ರೆ ಮಾತ್ರ. ಕೊಳೆಯ ತೆಗೆದು ಬಿಟ್ರೆ ನೊಣಗಳೆಲ್ಲ ಮತ್ತೆ ಬರುವುದೇ ಇಲ್ಲ. ಅವುಗಳು ಒಂದ್ಸರ್ತಿ ಚೆನ್ನಾಗಿ ಶುದ್ಧೀಕರಿಸಿದ ನೆಲದಲ್ಲಿ ಬಂದು ಕೂಡುವುದಿಲ್ಲ. ಅವುಗಳಿಗೆ ಅಶುದ್ಧಿ ಇದ್ರೆ ಚಂದ, ಅಲ್ಲಿ ಬಂದು ಓಡಿ ಬರ್ತಾನೆ. ಹಾಗೆ ಅಂತಃಕರಣ ಪಾಪ ಎಲ್ಲ ಕರಗಿ ಹೋಯ್ತು. ಆದ್ರಿಂದಾಗಿ ಪಾಪಿಗಳು, ಅದ ರಾಕ್ಷಸರು, ದುಷ್ಟರು, ದುರಾಳುಗಳು ಅವನಲ್ಲಿ ನಿಂತು ಕಾರ್ಯಭಾರ ಮಾಡುವುದನ್ನು ನಿಲ್ಲಿಸಿದ್ರು. ಪರಿಶುದ್ಧವಾಗಿತ್ತು. ಪರಿಶುದ್ಧ ಜಾಗದಲ್ಲಿ ರಾಕ್ಷಸರಿಗೆ ಏನು ಕೆಲಸ ಇಲ್ಲ. ಅಲ್ಲಿ ಜ್ಞಾನಮೂರ್ತಿಯಾದ ನಾರಾಯಣನನ್ನು ಗಟ್ಟಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದ. ಯೋಗದ ಬಲದಿಂದ ಯೋಗ ಪ್ರಭಾವಾತ್ ಪ್ರಹ್ಲಾದೆ ಜಾತೆ ವಿಷ್ಣುಮಯೀ ಸುರೇ ಚಲತ್ಯುರಗ ಬಂಧಂ ತನ್ ಮೈತ್ರೇಯ ತೃಡಿತಂ ಕ್ಷಣಾತ್. ಏಕಾಗ್ರ ಚಿತ್ತನಾಗಿ ಭಗವನ್ಮಯನಾಗಿ ಯೋಗದ ದಾರಿಯಲ್ಲಿ ಸಾಗಿ ನಿಶ್ಚೇಷ್ಟಿತನಾಗಿ ಕೂತು ಬಿಟ್ಟ. ಅವನನ್ನ ನಾಗಪಾಶದಿಂದ ಕಟ್ಟಿ ಕೊಲ್ಲಬೇಕು ಅಂತ ಅಂದುಕೊಂಡದ್ರಿಂದ ಅವರು ತಮ್ಮ ಕೆಲಸ ತಾವು ಮಾಡಿದ್ದಾರೆ. ಆದ್ರೆ ಆ ಬಿಗಿದ ನಾಗಪಾಶ ಕಡಿದು ಹೋಯ್ತು. ಅವನನ್ನ ಕಡಲಿಗೆ ಎಸೆದದ್ದಾದ್ರಿಂದ ಕಡಲೆ ಕಂಪಿಸ್ಲಿಕ್ಕೆ ಶುರುವಾಯಿತು. ಹೆದ್ದೆರೆಗಳು ಭೋರ್ಗರೆದು ಸಮುದ್ರವೇ ಖಾಲಿ ಆಗ್ಬಿಡುತ್ತೋ ಅನ್ನುವ ಹಾಗೆ ಸಮುದ್ರ ತನ್ನ ದಂಡೆಯನ್ನು ಮೀರಿ ಹೊರಕ್ಕೆ ಹರಿಲಿಕ್ಕೆ ಶುರುವಾಯಿತು. ಅಲ್ಲಿದ್ದ ಮೀನು, ಮೊಸಳೆ ಎಲ್ಲವೂ ಕೂಡ ಯಾವ್ಯಾವುದೋ ದಿಕ್ಕಿಗೆ ದಿಕ್ಕಾಪಾಲಾಗುವುದು ಅಂತ ಹೇಳ್ತೇವಲ್ಲ, ಹಾಗಾಯ್ತು. ನೆಲ ನಡುಗ್ಲಿಕ್ಕೆ ಶುರುವಾಯಿತು. ಭ್ರಾಂತ ಗ್ರಾಹಗಣ ಸೋರ್ಮಿಹಿ ಯಯೋ ಕ್ಷೋಭಂ ಮಹಾರ್ಣವ ಯಚಾಲಚಮಹಿ ಸರ್ವಾಸ ಶೈಲವನ ಕಾನನ. ಹಾಗೆ ಯಾವಾಗ ಅವನು ಪರಮಾತ್ಮನಿಗೆ ಶರಣಾಗಿ ಭಗವನ್ಮಯನಾಗಿ ಬಿಟ್ನೋ ಆಗ ಸಮುದ್ರವೇ ಉದ್ರೇಕಗೊಂಡಿತು. ಅಲೆಗಳೇ ನೆಲೆಯನ್ನು ದಾಟಿ ಮುಂದುವರಿಯಿತು. ಒಳಗಿದ್ದ ಜಲಚರಗಳೆಲ್ಲ ತಮ್ಮ ಅಸ್ತಿತ್ವಕ್ಕಾಗಿ ಹೆಣಗಾಡಿದವು. ಜೊತೆಗೆ ಆ ನೀರು ಉಕ್ಕಿ ಹರಿದದ್ರಿಂದ ನೆಲವು ನಡುಗ್ಲಿಕ್ಕೆ ಶುರುವಾಯಿತು. ಕಾಡು ಬೆಟ್ಟಗಳ ಬುಡಗಳಲ್ಲೆಲ್ಲ ಸಮುದ್ರದ ನೀರು ತುಂಬಿ ಕಂಗೆಟ್ಟವು. ಪ್ರಕ್ಷಿಪ್ಯ ಸಲಿಲಾತ್ ತಸ್ಮಾತ್ ನಿಶ್ಚಕ್ರಾವ ಮಹಾಮತಿ ಸತಂ ಸಚತಂ ಶೈಲ ಸಂಘಾತಂ ದೈತ್ಯನ್ಯಸ್ತಂ ತಥೋಪರಿ. ಎಲ್ಲ ಒಟ್ಟಾಗ್ತಾ ಇದೆ ಅಂತ ಅನ್ನಿಸ್ತು. ನೆಲ, ಆಕಾಶ ಅನ್ನುವುದು ಯಾವುದು ಅವುಗಳಾಗಿ ಉಳಿದಿದ್ದು ಕಾಣಲಿಲ್ಲ. ಭಗವತ್ ಸಮಾಧಿಯಿಂದ ಅವನು ಮತ್ತೆ ಭೂಮಿಗೆ ಬಂದ, ಟ್ರಾನ್ಸ್ನಿಂದ ಹೊರಗೆ ಬಂದ. ತಾನು ಪ್ರಹ್ಲಾದ ಅನ್ನೋದು ಮತ್ತೆ ನೆನಪಾಯಿತು. ದೃಷ್ಟ್ವಾಸ ಜಗದ್ಭೂಯ ಗಗನಾದ್ಯುಪಲಕ್ಷಿತಂ ಪ್ರಹ್ಲಾದೋಸ್ಮೀತಿ ಸಸ್ಮಾರ ಪುನರಾತ್ಮಾನಮಾತ್ಮನಃ. ತನ್ನನ್ನು ಮರೆತು ಪರಮಾತ್ಮನಲ್ಲಿ ಲೀನನಾಗಿದ್ದ. ಮತ್ತೆ ಧ್ಯಾನದಿಂದ ಹೊರಗೆ ಬಂದಾಗ ತಾನು ಪ್ರಹ್ಲಾದ ಅನ್ನೋದು ಗೊತ್ತಾಯಿತು. ಒಂದ್ ವೇಳೆ ಅವನೇ ಭಗವಂತ ಆಗಿ ಬಿಟ್ಟಿದ್ರೆ
ಮತ್ತೆ ಪ್ರಹ್ಲಾದೋಸ್ಮೀತ ನೆನಪಿಸ್ಕೊಳ್ಳುವುದೇನು? ಯಾಕೆಂದ್ರೆ ಒಂದು ಸರ್ತಿ ಈ ಜಗತ್ತಿನ ಸಾಕ್ಷಾತ್ಕಾರ ಆದ್ಮೇಲೆ ಹೇಳ್ಕೊಳ್ಲಿಕ್ಕೆ ಇನ್ನೊಬ್ರು ಇಲ್ವೇ ಇಲ್ಲ. ಎಲ್ಲವೂ ತಾನೇ ಆದದ್ರಿಂದ ಇನ್ನೊಬ್ಬನಿಗೆ ಅಂತ ಹೇಳಲಿಕ್ಕೆ ಎಲ್ಲಿದೆ? ನಾನು ಪ್ರಹ್ಲಾದ ಅಂತ ಹೇಳ್ಕೊಳ್ಳಿಕ್ಕೆ ಪ್ರಹ್ಲಾದ ಅನ್ನೋ ವ್ಯಕ್ತಿ ಹೋಗಿ ಆಯ್ತು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಆ ಅಭೇದದ ಚಿಂತನೆಯ ಬಗ್ಗೆ ಇರುವ ಅಸಂಗತಿಗಳನ್ನ ನಾವು ಎಷ್ಟು ಎತ್ತಿ ಹೇಳ್ಬೋದು, ಅದೆಲ್ಲದಕ್ಕೂ ಕಾರಣಗಳು ಇಲ್ಲಿ ಸಿಗ್ತವೆ. ಪ್ರಹ್ಲಾದೋಸ್ಮೀತಿ ಸಸ್ಮಾರ ಪುನರಾತ್ಮನಮಾತ್ಮನ, ಪರಮಾತ್ಮನಲ್ಲಿ ತನ್ನನ್ನ ಇರಿಸಿ ತಾನು ಮರೆಯಾಗಿ ಎಲ್ಲ ಭಗವನ್ಮಯನಾಗಿದ್ದವನಿಗೆ ಪ್ರಕೃತಿಯ ಎಲ್ಲಾ ವಸ್ತುಗಳಿಗೂ ಪ್ರಹ್ಲಾದನನ್ನ ಕಾಡಬಾರದು, ಪ್ರಹ್ಲಾದನಿಗೆ ನಾವು ಯಾವುದೇ ರೀತಿಯಿಂದ ಉಪದ್ರವ ಆಗಬಾರದು ಅಂತ ತಮ್ಮ ತಮ್ಮ ಕಡೆಯಿಂದ ಆಗಬಹುದಾದ ಸಹಾಯಗಳನ್ನೆಲ್ಲ ಪಂಚಭೂತಗಳು ಕೂಡ ಮಾಡಿವೆ. ಆಗ ಪ್ರಹ್ಲಾದನಿಗೆ ಆ ಹೊರಗಿನ ಆಟೋಪಗಳೆಲ್ಲ ಒಂದು ಕ್ಷಣಕ್ಕೆ ಎಚ್ಚರವಾಗಿ ಗೊತ್ತಾಯಿತು. ಮಾತು, ಮೈ, ಮನಸ್ಸು ಇದೆಲ್ಲವನ್ನೂ ಕೂಡ ನಿಗ್ರಹಿಸಿ ಇಂದ್ರಿಯಗಳನ್ನು ಗೆದ್ದಿದ್ದ ಪ್ರಹ್ಲಾದ ತನ್ನ ಆತ್ಮಜಾಗೃತಿಯನ್ನು ಮಾಡಿಕೊಂಡ. ತಾನು ಪ್ರಹ್ಲಾದ ಅನ್ನುವ ಆತ್ಮ ಪ್ರಜ್ಞೆ ಬಂತು. ಅದು ನೋಡುವವನಿಗೂ ಗೊತ್ತಾಯಿತು, ಇವನಿಗೆ ಇಷ್ಟೊತ್ತೇನು ಬೇರೆ ಆಗಿತ್ತು, ಈಗ ಬೇರೆ ಆಗಿದ್ದಾನೆ ಅಂತ. ಆಗ ಇಂದ್ರಿಯಗಳನ್ನ ಚೆನ್ನಾಗಿ ಹುರಿಗೊಳಿಸಿದ್ದ ಪ್ರಹ್ಲಾದ ಮತ್ತೆ ಪುನಃ ನಿಶ್ಚಿಂತನಾಗಿ ತನ್ಮಯತೆಯಿಂದ ಭಗವಂತನ ಗುಣಗಳನ್ನು ಒಳಗಿನಿಂದಲೇ ಅನಾಯಾಸವಾಗಿ ಗಾನ ಮಾಡ್ಲಿಕ್ಕೆ ಶುರು ಮಾಡಿದ. ಭಗವಂತನ ಗುಣಗಾನ ಮಾಡ್ಲಿಕ್ಕೆ ಶುರು ಮಾಡಿದಾಗ ದೇವತೆಗಳೆಲ್ಲ ಎಷ್ಟು ಚೆನ್ನಾಗಿ ಹಾಡುತ್ತಾನೆ ಅಂತ ಸಂತೋಷ ಪಡ್ತಾರೆ. ಪ್ರಹ್ಲಾದ ಸ್ತೋತ್ರ ಮಾಡ್ತಾನೆ. ಪ್ರಹ್ಲಾದ ಉವಾಚ ಓಂ ನಮಃ ಪುರುಷಾರ್ಥಾರ್ಥ ಸ್ಥೂಲ ಸೂಕ್ಷ್ಮಕ್ಷರಾಕ್ಷರ ವ್ಯಕ್ತ ಕಲಾತೀತ ಕಲಾ ಸಕಲೇಶ ನಿರಂಜನ. ಇದು ಒಂದೊಂದು ಶಬ್ದವೂ ಕೂಡ ಒಂದೊಂದು ಪ್ರಪಂಚವನ್ನೇ ಬಿಡಿಸಿ ಹೇಳುವಂಥದ್ದು. ಭಗನ್ಮಯತ್ವವನ್ನು ಸಾಧಿಸುವುದಕ್ಕಾಗಿ ಇರುವ 4 ಪದ್ಯಗಳಿವು. ತುಂಬಾ ಚಂದದ್ದು. ನಿತ್ಯ ಹೇಳಿಕೊಂಡ್ರೆ ಪರಮಾತ್ಮನಲ್ಲಿ ಮನಸ್ಸು ಚೆನ್ನಾಗಿ ಲೀನಗೊಳ್ಳುತ್ತೆ, ತುಂಬಾ ಚೆನ್ನಾಗಿ ಭಗವತ್ ಪ್ರಜ್ಞೆ ಜಾಗೃತವಾಗುತ್ತೆ. ಅಂತಹ ಪ್ರಹ್ಲಾದನಿಂದ ನರಸಿಂಹನಲ್ಲಿ ಮನಸ್ಸು ತೊಡಗಿದ್ದಾಗ ಹೇಳಿದ ಮಾತಿದು. ನಮಃ ಪರಮಾರ್ಥಾರ್ಥ. ಓ ಪರಮ ಸತ್ಯವೇ, ಸರ್ವಗಮ್ಯನೇ, ಸರ್ವೋತ್ತಮನೇ, ಸರ್ವ ಸೂಕ್ಷ್ಮನೇ, ಕ್ಷರ ಮತ್ತು ಅಕ್ಷರ ಅನ್ನುವ ಎರಡೂ ತರದ ಜಗತ್ತಿನಲ್ಲಿ ತುಂಬಿಕೊಂಡವನೇ, ಕಾಣದ ಕಾಣುವ ಎರಡೂ ಪ್ರಪಂಚಕ್ಕೆ ಒಡೆಯನೇ, ಎಲ್ಲ ಕಲೆಗಳನ್ನು, ಕಾಲದ ಕಲೆಗಳನ್ನು ಮೀರಿದವ, ಲೋಕದ ಕಲೆಗಳನ್ನು ಕೂಡ ದಾಟಿದವ, ನಿರಂಜನ, ಯಾವುದೇ ಕಾರಣಕ್ಕೂ ಕೂಡ ಅಂಜನ ಅಂದ್ರೆ ದೋಷ. ಇದು ಭಗವಂತನನ್ನ ಪ್ರಹ್ಲಾದ ಸ್ತೋತ್ರ ಮಾಡಿದ ರೀತಿ. ಪ್ರತಿಯೊಂದು ಶಬ್ದವೂ ಕೂಡ ನಿನ್ನನ್ನೇ ಹೇಳುತ್ತೆ. ಸ್ಥೂಲ ಸೂಕ್ಷ್ಮ ಕ್ಷರಾಕ್ಷರ ವ್ಯಕ್ತ ಕಲಾತೀತ ಸಕಲೇಶ, ಎಲ್ಲದಕ್ಕೂ ಒಡೆಯ ನೀನು. ನಿರಂಜನ, ಅಂಜನ ಅಂದ್ರೆ ಕಪ್ಪು ಮಸಿ, ಅಜ್ಞಾನ, ದುರ್ಗುಣ, ಇದ್ಯಾವುದೂ ಇಲ್ಲದ್ದು ನೀನು ನಿರಂಜನ. ನಿರಂಜನ ಪರಮಂ ಸಾಮ್ಯಮುಪೈತಿ. ಗುಣಾಂಜನ, ಗುಣಗಳೇ ಮೈವೆತ್ತು ಬಂದವ, ಗುಣಗಳಿಂದಲೇ ಕಾಣುವವ. ಗುಣಾಧಾರ, ಎಲ್ಲ ಗುಣಗಳಿಗೂ ಆಧಾರಭೂತ. ನಿರ್ಗುಣಾತ್ಮನ್, ಸತ್ವರಜಸ್ತಮಸ್ಸನ್ನು ಗುಣಗಳಿಂದ ಹೊರಗೆ ಬಂದವ. ಜ್ಞಾನಾನಂದವಾದ ಶರೀರ ಇದ್ದು ಭೌತಿಕ ಶರೀರದ ಸಂಪರ್ಕವೇ ಇಲ್ಲದ ಅವಯವರಹಿತನಾದ, ಆದರೆ ಜ್ಞಾನಾನಂದಗಳೇ ಶರೀರವಾಗಿರುವ ಓ ಭಗವಂತನೇ, ನಿನಗೆ ನಿತ್ಯ ನಿರಂತರ ನಮಸ್ಕಾರ. ನಿರ್ಗುಣಾತ್ಮನ್ ಪರಸ್ಥಿತ, ಎಲ್ಲದಕ್ಕಿಂತ ಎತ್ತರದಲ್ಲಿ ಹೋಗಿ ಕೂತವನು ನೀನು. ಎಲ್ಲ ಇದ್ರೆ ತಾನೇ ಎತ್ತರಕ್ಕೆ ಹೋಗುದು, ಒಂದು ವೇಳೆ ಜಗತ್ತೇ ಸುಳ್ಳಾದ್ರೆ. ಇದ್ದ ಜಗತ್ತಿನ ಅಸ್ತಿತ್ವವನ್ನು ಚೆನ್ನಾಗಿ ಬಿಡಿಸಿ ಹೇಳಿದವ. ಹಾಗಾಗಿ ಗುಣಾಂಜನ, ಗುಣಾಧಾರ,
ಗುಣಗಳೇ ಅವನ ಕಲೆಗಳು, ಅದರಿಂದನೇ ಅವನ ಗುರುತು ಹಿಡಿಯುವುದು. ಎಲ್ಲ ಗುಣಗಳಿಗೆ ಆಧಾರ, ಆದರೆ ಯಾವ ಗುಣದಿಂದ ಸಂಸಾರದ ಬಂಧನ ಹೆಚ್ಚುತ್ತೋ ಅಂತ 3 ಗುಣಗಳ ಪ್ರಭಾವ ನಿನ್ನ ಮೇಲಿಲ್ಲ. ಮೂರ್ತಾಮೂರ್ತ, ನೀನು ಅಮೂರ್ತವಾದ ಪದಾರ್ಥಗಳು ಕಣ್ಣಿಗೆ ಕಾಣದವು ಕೆಲವು, ಮೂರ್ತವಾದ ಪದಾರ್ಥ ಕಣ್ಣಿಗೆ ಕಾಣುವಂಥವು ಕೆಲವು. ಎರಡೂ ಬಗೆಯ ಜೀವಜಾತಗಳಲ್ಲಿ, ವಸ್ತುಜಾತಗಳಲ್ಲಿ ನೀನು ನೆಲೆಸಿ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ, ಅಷ್ಟರಲ್ಲೂ ನೀನೇ ನೆಲೆಸಿದ ಮಹಾಮೂರ್ತಿ. ಮೂರ್ತಾಮೂರ್ತ ಮಹಾಮೂರ್ತೆ. ಬ್ರಹ್ಮಾಂಡವೇ ಒಂದು ಮುಹೂರ್ತ ಆದ್ರೆ ಅಲ್ಲಿ ನಿನ್ನ ಶರೀರವು ಒಂದು ಪ್ರಧಾನವಾದ ನಿಯಾಮಕ ರೂಪ ಅಂತ ಆಗಿರುತ್ತೆ. ಸೂಕ್ಷ್ಮ ಮೂರ್ತೆ, ಸ್ಫುಟ ಸ್ಫುಟ ಸ್ಫುಟಾಸ್ಫುಟ, ಅತ್ಯಂತ ಸೂಕ್ಷ್ಮತಿ ಅವನು ನೀನು, ಅತ್ಯಂತ ದೊಡ್ಡ ಶಕ್ತಿ ನೀನು, ದೊಡ್ಡ ವ್ಯಕ್ತಿತ್ವ ಉಳ್ಳವನು. ಅದರಿಂದಾಗಿ ನಿನ್ನ ವ್ಯಕ್ತಿತ್ವದ ಎದುರು ನಾವು ಲೋಕದಲ್ಲಿ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೇನೆ ಸಿಗದೇ ಇರುವ ಅತ್ಯಂತ ದೊಡ್ಡ ಗುಣವಂತಿಕೆ ನಿನ್ನಲ್ಲಿದೆ. ಆದ್ರಿಂದಾಗಿ ನಿರಂತರ ಗುಣಶೀಲನಾಗಿ, ಗುಣಾಧಾರನಾಗಿ ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನು ನಡೆಸುವವನು ನೀನೆ. ಮೂರ್ತಾಮೂರ್ತ, ಸ್ಫುಟಾಸ್ಫುಟ, ಅತ್ಯಂತ ಸ್ಪಷ್ಟವಾದ ಚಿತ್ರಣವುಳ್ಳವ ಜಗತ್ತಿನ ಬಗ್ಗೆ. ಆದ್ರೆ ತನ್ನ ಚಿತ್ರಣ ಮಾತ್ರ ಯಾರಿಗೂ ಇಲ್ಲಿ ತನಕ ಕೊಡ್ಲಿಕ್ಕೆ ಬಿಡ್ಲಿಲ್ಲ, ಮತ್ತೆ ಕೊಟ್ರು ತಗೊಳ್ಲಿಕ್ಕೆ ಬರಲ್ಲ. ಶ್ರೀಕೃಷ್ಣನ ಹಾಗೆ ನಾನಿರ್ಬೇಕು ಅಂತ ಅಂದುಕೊಂಡು ಒಬ್ಬ ಮೂರ್ಖ ಶೃಗಾಲ ವಾಸುದೇವ ಅನ್ಸುತ್ತೆ, ಅಲ್ಲ ಪೌಂಡ್ರಕ ವಾಸುದೇವ, ಕೃಷ್ಣ ನಿನ್ನ ಚಕ್ರ ಕೊಡು ನಾನು ತಗೊಂಡು ಹೋಗ್ತೇನೆ ಅಂತ ಬರ್ತಾನೆ, ಸುಮ್ಮನಿರ್ತಾನೆ. ಅಶ್ವತ್ಥಾಮ ಕೂಡ ಕೃಷ್ಣನ ಚಕ್ರ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ನಾನಾಗುವುದು ಮೋಕ್ಷ, ನನ್ನೊಳಗಿನ ನಾನು ಅನ್ನುವುದನ್ನ ಸರಿಯಾಗಿ ಅರ್ಥೈಸಿಕೊಳ್ಳುವುದೇ ಮೋಕ್ಷ. ಆ ಸ್ಥಿತಿಯಲ್ಲಿ ಭಗವಂತ ಕೆಲವೊಮ್ಮೆ ಸ್ಫುಟ, ಕೆಲವೊಮ್ಮೆ ಅಸ್ಫುಟ. ಜೀವರಾಶಿಗಳು ಕೂಡ ಹಾಗೇನೆ, ತಮ್ಗೆ ತಾವು ಯಾರು ಅಂತ ಒಂದು ಗೊತ್ತಾಗುವಷ್ಟು ಎತ್ತರಕ್ಕೆ ಬೆಳೆದ್ರೆ ಮತ್ತೆ ಯಾವುದರ ಬಗ್ಗೆಯೂ ಅವನಿಗೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸೋಲಾಗಲಿ ಅಳುಕಾಗ್ಲಿ ಉಂಟಾಗಲ್ಲ. ಸ್ಫುಟ ಅಸ್ಫುಟ ಅಂತ ಎರಡೂ ಆಯ್ತು. ಕರಾಳ ರೂಪ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ನುಂಗುವುದಕ್ಕಾಗಿ ಕೋರೆದಾಡಿಗಳಿಂದ ಕೂಡಿದ ದೊಡ್ಡ ಬಾಯಿಯನ್ನ ತೆರೆದು ಸಂಷ್ಟ್ರಾ ಕರಾಳಾನಿ ಭಯಾನಕಾನಿ ಅನ್ನುವ ದುರುಳರ ದೊಡ್ಡ ಪಡೆಯನ್ನೇ ನುಂಗಲಿರುವ ಓ ಭಗವಂತನ ಕರಾಳ ಮೂರ್ತಿಯೇ, ಸೌಮ್ಯಾತ್ಮನ್. ಆದ್ರೆ ಅದೇ ಸಮಯಕ್ಕೆ ನನಗೆ ರಕ್ಕಸರಿಗೆಲ್ಲ ನೀನು ನನ್ನ ಎದುರುಗಡೆ ಇರಬೇಕಾದ್ರೇನೆ ನಿಗ್ರಹ ಮಾಡಿದ್ದು ನೀನು ಅವರನ್ನೆಲ್ಲ. ಅವರು ನಿಗ್ರಹಕ್ಕೆ ಒಳಗಾಗುವಾಗ್ಲೇ ನೀನು ಅವರಿಗೆ ಕ್ರೂರವಾಗಿ ಕಂಡಿದ್ದಿ. ಆದ್ರೆ ನನಗೆ ಸೌಮ್ಯ ರೂಪ ಆತ್ಮನ್, ಅತ್ಯಂತ ಸಮಾಧಾನದ ಸೌಮ್ಯ ಅನ್ನುವ ಶಬ್ದ ತುಂಬಾ ಅರ್ಥ ಇದೆ. ಪವಮಾನ ಸೋಮ, ಅವನಿಂದ ಪೂಜ್ಯನಾದವ ಅಂತ ಅರ್ಥ. ಒಂದು ವಿಶಿಷ್ಟವಾದ ಗಮನಿಸಬೇಕಾದದ್ದು ಇಡೀ ಚಿತ್ರದಲ್ಲಿ ಅಥವಾ ಈ ಕಾನ್ವರ್ಸೇಷನ್ ನಲ್ಲಿ ಪರಮಾತ್ಮನ ಪಾರಮ್ಯವನ್ನು ಎಂದೂ ಬಿಟ್ಟುಕೊಡದೆ ಮಾತಾಡುವ ಪ್ರಹ್ಲಾದನ ಮನಸ್ಸಿನಲ್ಲಿ ಭಗವಂತನ ಅಂತಹ ಕರಾಳ ವಿಕೃತಾನನಃ ಅನ್ನುವ ರೂಪವನ್ನ ಕಂಡಾಗ್ಲೂ ಅದು ಅವನಿಗೆ ಕಾಣ್ತಾ ಇರೋದು ಪ್ರಸನ್ನವಾದ ವದನ, ಸೌಮ್ಯಾತ್ಮನ್. ಸರಿ, ಇಲ್ಲಿಗೆ ನಿಲ್ಸೋಣ, ಮತ್ತೆ ನಾಳೆ ಮುಂದುವರಿಸೋಣ. ಶ್ರೀ ಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು.